ಹಾಯ್ ಆಲ್, ಇದು ಒಂದು ಪಾರಿವಾಳದ ಕತೆ ಕೊನೆ ವ್ಲಾಗ್. ಈ ವ್ಲಾಗು ಫುಲ್ 1 ವೀಕ್ದು. ನಮ್ಮ ಲಕ್ಕಿ ಎಷ್ಟು ಬೇಗ ಬೆಳೆದ ಅಂದರೆ ನಮಗೆ ಅವನು ನೋಡಿದ್ರೆ ಆಶ್ಚರ್ಯ ಆಗ್ತಿತ್ತು, ಇದು ನಮ್ಮ ಲಕ್ಕಿನೇನಾ ಅಂತ. ಅವ್ನು ಮರಿ ಇದ್ದಾಗ ಅವನಿಗೆ ಫೆದರ್ಸ್ ಇರಲಿಲ್ಲ ಮತ್ತು ಅವ್ನ ಕತ್ತತ್ರ ಎಲ್ಲ ಕೂದಲೇ ಇರಲಿಲ್ಲ. ಇವಾಗ ಫೆದರ್ಸ್ ಎಲ್ಲ ಬೆಳೆದು ಚೆನ್ನಾಗಿ ಕಾಣಿಸ್ತಾನೆ ನಮ್ಮ ಲಕ್ಕಿ. ಅವನಿಗೂ ಒಂದು ಫ್ರೆಂಡ್ ಇರಲಿ ಅಂತ ಹೇಳಿ ನಾವು ಇನ್ನೊಂದು ಪಾರಿವಾಳನ ತೊಗೊಂಡು ಬಂದ್ವಿ. ಅದು ಕೂಡ ತುಂಬ ಚಿಕ್ಕದೇನೆ, ತುಂಬ ದೊಡ್ಡದೇನಲ್ಲ. ಇಬ್ಬರೂ ಟೆರೆಸ್ನಲ್ಲಿ ಬಿಡ್ತಿದ್ವಿ. ಅವರಿಬ್ಬರು ಆಟ ಆಡಿಕೊಂಡು ಜೊತೆಲಿ ಒಟ್ಟಿಗೆ ಇರ್ತಿದ್ರು. ಸೊ ನೀರೆಲ್ಲ ಇಟ್ಟರೆ ಇಬ್ಬರೂ ಸ್ನಾನ ಮಾಡ್ತಾಯಿದ್ರು. ಆಮೇಲೆ ತಿನ್ನಕ್ಕೆ ರಾಗಿ ಎಲ್ಲ ಕೊಟ್ಟರೆ ತಿಂತಾಯಿದ್ರು. ಬಟ್ ನಮ್ಮ ಲಕ್ಕಿಗೆ ಮಾತ್ರ ರಾಗಿ ತಿನ್ನಕ್ಕೆ ಬರ್ತಾ ಇರಲಿಲ್ಲ, ಅಂದರೆ ಅವನಿಗೇನು ತಿನ್ನಕ್ಕೆ ಬರ್ತಾ ಇರಲಿಲ್ಲ. ಬಟ್ ಇನ್ನೊಂದು ಪಾರಿವಾಳ ತಿಂತಾ ಇತ್ತಲ್ಲ, ಸೊ ಅದನ್ನು ನೋಡಿ ಅವನು ತಿನ್ನಕ್ಕೆ ಅಂತ ಹೋಗ್ತಿದ್ದ, ಬಟ್ ತಿಂತಾ ಇರಲಿಲ್ಲ. ಆಮೇಲೆ ಅವರಿಗೆ ಮಣ್ಣಲ್ಲಿ ಮೊಟ್ಟೆ ಸಿಪ್ಪೆ ಎಲ್ಲ ಪುಡಿ ಪುಡಿ ಮಾಡಿ ಕೊಡ್ತಿದ್ವಿ, ಅದನ್ನು ತಿಂದರೆ ಹೆಲ್ತ್ಗೆ ಒಳ್ಳೆಯದು ಅಂತ. ನಮ್ಮ ಲಕ್ಕಿ ಆಲ್ಮೋಸ್ಟ್ ನೆಲದ ಮೇಲೇ ಇರ್ತಾ ಇರಲಿಲ್ಲ. ಯಾರು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಿದ್ದ. ಒಂದು ಇಲ್ಲಿ ಕಟ್ಟೆ ಮೇಲೆ ಕೂರ್ತಿದ್ದ, ಇಲ್ಲ ಅಂತ ಅಂದರೆ ಆಲ್ಮೋಸ್ಟ್ ತಲೆ ಮೇಲೆ ಕೈ ಮೇಲೇ ಕೂರ್ತಾ ಇದ್ದಿದ್ದು. ಅವನೇ ಹಾರು ಬಂದು ಕೂರ್ತಿದ್ದ. ಆಲ್ಮೋಸ್ಟ್ ಇವ್ರ ತಲೆ ಮೇಲೇ ಜಾಸ್ತಿ ಕೂತ್ಕೋತಾ ಇದ್ದಿದ್ದವನು. ಹಾಗೆ ಅವ್ನು ಟೆರೆಸಲ್ಲಿದ್ದವಾಗ ಒಂದು ಪಾರಿವಾಳ ಬರ್ತಿತ್ತು. ಸೊ ಅದು ಮೇ ಬಿ ಅದ್ರ ಅಮ್ಮನೋ ಅಪ್ಪನೋ ಇರ್ಬೋದು, ಯಾಕಂದರೆ ಅವನು ನೋಡ್ಕೋತಿತ್ತು, ಹಾಗೆ ಹೋಗ್ತಾ ಇತ್ತು. ಏನೂ ತಿಂತಾನೂ ಇರಲಿಲ್ಲ, ಏನೂ ಕುಡಿತಾನೂ ಇರಲಿಲ್ಲ. ಹೀಗೆ ಒಂದಿನ ಟೆರೆಸಲ್ಲಿ ಬಿಟ್ಟಾಗ ನಮ್ಮ ಲಕ್ಕಿ ಹಾರು ಹೋಗಿ ಪಕ್ಕದ ಮನೆ ಟೆರೆಸಲ್ಲಿ ಕೂತ್ಕೊಬಿಟ್ಟ. ಸೊ ಪಕ್ಕದ ಮನೆ ಹುಡುಗ ನಮ್ಮ ಲಕ್ಕಿನ ಹಿಡಿಯುವಾಗ ಅವ್ನ ಪುಕ್ಕ ಮಾತ್ರ ಸಿಕ್ಕಿತ್ತು. ನಮ್ಮ ಲಕ್ಕಿ ಹಾರೋಗ್ಬಿಟ್ಟಿದ್ದ. ನೆಕ್ಸ್ಟ್ ಒಂದು 2 ಡೇಸ್ ನಮ್ಮ ಲಕ್ಕಿ ಬರಲೇ ಇಲ್ಲ. ಆಮೇಲೆ ನಮ್ಮ ಲಕ್ಕಿ ಒಬ್ಬೊಬ್ಬನೇ 2 ದಿನ ಬಂದು ಸೊ ನಮ್ಮ ಮನೆ ಮೇಲೇ ಕೂತ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ತಿದ್ದ. ಆಮೇಲೆ ನಮ್ಮ ಲಕ್ಕಿ ಅವನ್ನ ಗರ್ಲ್ ಫ್ರೆಂಡ್ನ ಕರ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ದ. ಅದು ನಮ್ಮ ಲಕ್ಕಿನೇ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಅವನದು ಬಾಲದಲ್ಲಿ ಪುಕ್ಕ ಕಿತ್ತೋಗಿದೆ. ಸೊ ಅದರಿಂದ ನಮ್ಮ ಲಕ್ಕಿ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನಮ್ಮ ಲಕ್ಕಿ ಇವಾಗ ಗರ್ಲ್ ಫ್ರೆಂಡ್ ಕರ್ಕೊಂಡು ಡೈಲಿ ನಮ್ಮನ್ನು ನೋಡೋಕ್ಕೆ ಬರ್ತಾನೆ. ನಮಗೆ ಡೈಲಿ ಅವ್ನು ಬರ್ತಾನೆ ನಮ್ಮನ್ನು ನೋಡೋಕ್ಕೆ ಅನ್ನೋದೇ ನಮಗೊಂಥರ ಖುಷಿ.